ಜಗತ್ತಿನಲ್ಲಿ ನಾವು ಯಾರ್ಯಾರನ್ನೋ ಮೆಚ್ಚಿಸಲಿಕ್ಕೆ ತುಂಬ ಪ್ರಯತ್ನ ಪಡ್ತೇವೆ. ನಮ್ಮ ಮನೆಯವರು, ಹೆಂಡತಿ, ಮಕ್ಕಳು, ಗಂಡ, ಕುಟುಂಬ, ಒಟ್ಟು ಕುಟುಂಬ, ಪಕ್ಕದ ಮನೆಯವರು, ಊರಿನವರು, ಗ್ರಾಮಸ್ಥರು, ಹೀಗೆ ಹಲವಾರು ಜನರನ್ನು ಮೆಚ್ಚಿಸಲಿಕ್ಕೆ ಹಲವಾರು ಕಸರತ್ತುಗಳನ್ನು ಮಾಡ್ತೇವೆ. ಬೇರೆಯವರು ಮೆಚ್ಚಲಿ ಅಂತ ಹೇಳಿ ನಾವು ಬಹುತೇಕ ಕೆಲಸಗಳನ್ನು ಮಾಡೋದು. ಒಳ್ಳೆ ಮನೆ ಕಟ್ತೇವೆ, ಒಳ್ಳೆ ಕಾರ್ ತರ್ತೇವೆ, ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಹಾಕ್ತೇವೆ, ದೇಹಕ್ಕೆ ಅಲಂಕಾರನ ಮಾಡ್ತೇವೆ ಬೇರೆಯವ್ರು ಮೆಚ್ಚಲಿ ಅಂಥೇಳಿ. ಇನ್ಯಾರನ್ನೂ ಮೆಚ್ಚಿಸ್ಲಿಕ್ಕೆ ಒಳ್ಳೆ ನೃತ್ಯ ಮಾಡ್ತೇವೆ, ಸಂಗೀತ ಹೇಳ್ತೇವೆ, ಪಕ್ಕದ ಮನೆ ಆಚೆ ಮನೆಯವ್ರನ್ನ ಕರೆದು ನಾವು ಊಟ ಹಾಕಿ ಸಂಭ್ರಮ ಆಚರಿಸಿ ಅವ್ರನ್ನ ಕೇಳ್ತೇವೆ, ನಿಮಗೆ ಮೆಚ್ಚುಗೆ ಆಯಿತಾ ಅಂತ ಹೇಳಿ. ಇನ್ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ತಾ ಅವರಿಗೆ ಇಷ್ಟವಾಗಿ ನಡ್ಕೊಂಡು ನಿಮಗೆ ಮೆಚ್ಚುಗೆ ಆಯಿತಾ ಪ್ರಿಯತಮ ಪ್ರಿಯತಮೆ ಅಂತ ಕೇಳ್ತೇವೆ. ಅದಕ್ಕಾಗಿ ಎಷ್ಟೋ ಜನ ತಮ್ಮ ಪ್ರೀತಿ ಪ್ರೇಮ ಅಂತ ಹೇಳಿ ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಹೋಗಿ ಎಷ್ಟೋ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಉಂಟು. ಅಳ್ತಾರೆ, ಕರೀತಾರೆ, ಕೂಗ್ತಾರೆ, ಖಿನ್ನತೆಗೊಳಗಾಗ್ತಾರೆ. ಬೇರೆ ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಏನೆಲ್ಲ ಕಸರತ್ತುಗಳನ್ನು ನಾವು ಮಾಡ್ತೀವಲ್ಲ, ಸುಮ್ಮನೆ ಕೂತ್ಕೊಂಡು ಹೀಗೆ ಯೋಚನೆ ಮಾಡುವಾಗ ಒಂದು ಯೋಚನೆ ಬಂತು, ಇಷ್ಟೆಲ್ಲ ನಾವು ಬೇರೆಯವ್ರನ್ನ ಮೆಚ್ಚಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಲ್ಲ, ಒಮ್ಮೆ ಆದರೂ ನಾವು ನಮ್ಮ ಜೀವನದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಮೆಚ್ಚಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವ? ನಾವು ಜನಗಳನ್ನ ಕೇಳ್ತೀವಿ, ನಿಮಗೆ ಖುಷಿ ಆಯಿತಾ, ನಿಮಗೆ ಮೆಚ್ಚುಗೆ ಆಯಿತಾ, ನಾವು ಮಾಡೋ ಕೆಲಸ, ನಾವು ಹಾಕಿದ ಊಟ, ನಾವು ಹಾಕ್ಕೊಂಡಿದ್ದ ಬಟ್ಟೆ, ನಾವು ಮಾತಾಡಿದ ಮಾತು, ಇದೆಲ್ಲ ನಿಮಗೆ ಮೆಚ್ಚುಗೆ ಆಯಿತಾ ಅಂತ ಕೇಳ್ತೀವಿ. ಆದರೆ ಯಾವತ್ತಾದರೂ ನಾವು ಮಂಜುನಾಥ ಸ್ವಾಮಿ ಹತ್ರ ಕೇಳಿದ್ದೀವ, ಮಂಜುನಾಥ ಸ್ವಾಮಿ ನಾನು ಮಾತಾಡಿದ ಮಾತು ನಿಂಗೆ ಇಷ್ಟ ಆಯಿತಾ, ನಾನು ನಡ್ಕೊಂಡಿದ್ದ ರೀತಿ ಇಷ್ಟ ಆಯಿತಾ, ನಾನು ಯೋಚನೆ ಮಾಡಿದ ರೀತಿ ಇಷ್ಟ ಆಯಿತಾ ನಿನಗೆ, ನಾನು ಮಾಡುವಂಥ ಕೆಲಸ ನಿನಗಿಷ್ಟ ಆಯಿತಾ ಅಂತ ಯಾವತ್ತಾದರೂ ಮಂಜುನಾಥನನ್ನು ಕೇಳಿದ್ದೀವ? ನಮ್ಮಲ್ಲೊಂದು ಗಾದೆ ಮಾತಿದೆ, ಜನಾರ್ದನನರು ಮೆಚ್ಚಿಸ್ಬೋದಂತೆ, ಜನಗಳು ಮೆಚ್ಚಿಸೋದು ಕಷ್ಟ. ಹೀಗೆ ಒಬ್ಬ ರಾಜ ಹಿಂದೆ ತನ್ನ ಮಗಳನ್ನು ಮದುವೆ ಮಾಡಬೇಕು ಅಂತ ಹೇಳಿ ಜಗತ್ತಲ್ಲಿ ಯಾರೂ ಮಾಡಿರಬಾರ್ದು ಆ ರೀತಿ ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ತಾನೆ. ತುಂಬ 100 ಎಕರೆಗಳಿಗೆ ಚಪ್ರವನ್ನು ಹಾಕಿ ಬಂದವರಿಗೆಲ್ಲ ವಜ್ರ ವೈಡೂರ್ಯಗಳನ್ನು ದಾನವನ್ನು ಕೊಟ್ಟು ಭಾರಿ ವಿಜೃಂಭಣೆಯಿಂದ, ಅಂದರೆ ಜಗತ್ತಲ್ಲಿ ಯಾರೂ ಮಾಡಿರಬಾರ್ದು ಆ ರೀತಿ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ಮದುವೆ ಮಾಡ್ತಾನೆ. ಬಂದವರಿಗೆಲ್ಲರಿಗೂ ಪಂಚತಾರ ಆತಿಥ್ಯ, ರಾಜಾತಿಥ್ಯವನ್ನು ಕೊಡ್ತಾನೆ. ಹೋಗುವಾಗ ಚಿನ್ನದ ಒಡವೆಗಳನ್ನು ಕೊಟ್ಕೊಳಿಸ್ತಾನೆ ಕೈಗೆ. ಇಷ್ಟೆಲ್ಲ ಮಾಡಿದ ರಾಜ ತನ್ನ ಪ್ರಜೆಗಳು, ಜನಗಳು ತನ್ನ ಮಗಳ ಮದುವೆ ವ್ಯವಸ್ಥೆ ಬಗ್ಗೆ ಏನು ಹೇಳ್ತಾರೆ ಕೇಳಿಸ್ಕೋಬೇಕು ಅಂತ ಹೇಳಿ ಒಂದು ಕಡೆ ಕದ್ದು ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾನೆ. ಮದುವೆ ಮನೆಯಿಂದ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಜನಗಳು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಒಬ್ಬ ಹೇಳ್ತಾ ಇರ್ತಾನೆ, ಅಲ್ಲ ಮಾರ್ಯ, ಈ ರಾಜ ಇಷ್ಟೆಲ್ಲ ಮಾಡಿದಾನೆ, ಇಷ್ಟೆಲ್ಲ ಕೊಟ್ಟಿದ್ದಾನೆ, ಆದರೆ ಅವನ ಯೋಗ್ಯತೆಗೂ ಕೈ ತೊಳಿಲಿಕ್ಕೆ ಒಂದು ಬಿಸಿನೀರಿಟ್ಟಿಲ್ವಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ರಾಜ ದಂಗ್ ಬಡ್ದು ಹೋಗ್ತಾನೆ. ಅಂದರೆ ಜನಾರ್ದನನಾರು ಮೆಚ್ಚಿಸ್ಬೋದು ಹೊರತು ಜನ ಮೆಚ್ಚಲಿಕ್ಕಾಗೋದಿಲ್ಲ. ಜನಾರ್ದನನ ಮುಂದೆ ಕೃಷ್ಣನ ಹತ್ರ ಹೋಗಿ ನೀವೊಂದು ಹೂವನ್ನು ಇಟ್ಟು ತುಳಸಿ ಕುಡಿ ಇಟ್ಟು ಶುದ್ಧವಾದ ಮನಸ್ಸಿನಿಂದ ಶ್ರದ್ಧೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಕೃಷ್ಣ ಒಲ್ಲು ಬಿಡ್ತಾನಂತೆ. ಅದಕ್ಕೆ ದಾಸ್ ಹೇಳ್ತಾರೆ, ಹೂವ ತರುವವರ ಮನೆಗೆ ಹುಲ್ಲ ತರುವ ಅಂತ ಹೇಳಿ. ಶ್ರದ್ಧೆ ಭಕ್ತಿ ಒಳ್ಳೆ ಮನಸ್ಸಿಂದ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಶುದ್ಧವಾದ ಮನಸ್ಸಿನಿಂದ ಕೃಷ್ಣ ಪರಮಾತ್ಮನಿಗೆ ನೀವೇನಾದರೂ ಒಂದು ತುಳಸಿ ದಳನ ಹೂವು ಇಟ್ಟುಬಿಟ್ರೆ ಅವನು ಅವರ ಮನೆಗೆ ಹಟ್ಟಿಗೆ ಹುಲ್ಲನ್ನು ತೆಗೆದುಕೊಂಡು ಹೋಗಿ ಹಾಕಿ ಚಾಕರಿ ಮಾಡ್ತಾನಂತೆ ಭಗವಂತ ಅಂತ ದಾಸರು ಹೇಳ್ತಾರೆ. ಅಂದರೆ ಜನಾರ್ದನ ಮೆಚ್ಚಿಸೋದು ಸುಲಭ, ಆದರೆ ಜನಗಳು ಮೆಚ್ಚಿಸೋದು ಕಷ್ಟ. ಬಹುಶಃ ವೈಯಕ್ತಿಕವಾಗಿ ನಮಗನ್ಸುತ್ತೆ, ನಾವು ಹೆಚ್ಚೆಚ್ಚು ಜನಗಳನ್ನು ಮೆಚ್ಚಲಿಕ್ಕೆ ಪ್ರಯತ್ನ ಪಡಲಿಕ್ಕಿಂತ ಮಂಜುನಾಥ ಸ್ವಾಮಿಯನ್ನು ಮೆಚ್ಚಲಿಕ್ಕೆ ಪ್ರಯತ್ನ ಪಡಬೇಕು ಅಂಥೇಳಿ. ನಮ್ಮಲ್ಲಿ ಸಂಸ್ಕೃತದಲ್ಲಿ ಯಜ್ಞ ಅನ್ನೋ ಪದಕ್ಕೆ ಹಲವಾರು ಅರ್ಥಗಳನ್ನು ಕೊಡ್ತಾರೆ. ಅದರ ಎಟಮಾಲಜಿಕಲ್ ಮೀನಿಂಗ್ ಯಜ್ಞದಲ್ಲಿ ಆಧ್ಯಾತ್ಮಿಕ ಭಾಷೆಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಏನು ಹೇಳುತ್ತೆ ಅಂದರೆ, ಯಜ್ಞ ಅಂದರೆ ಭಗವಂತನಿಗೋಸ್ಕರ ಮಾಡುವಂಥ ಯಾವುದೇ ಕೆಲಸ ಏನಿದೆ ಅದಕ್ಕೆ ಯಜ್ಞ ಅಂತ ಕರೀತಾರೆ. ಹಾಗಾಗಿ ನಮ್ಮ ಜೀವನದ
ಪ್ರತಿಯೊಂದು ಕೆಲಸ ಕಾರ್ಯಗಳಿದೆಯಲ್ಲ ಅದು ಯಜ್ಞ ಆಗಬೇಕು. ಅದು ಭಗವಂತನಿಗೋಸ್ಕರ ಮಾಡಬೇಕು. ನಾವು ಕೆಲಸ ಮಾಡುವಾಗ ನಾವು ಹೇಳಬೇಕು, ಮಂಜುನಾಥ ಸ್ವಾಮಿ ಹೀಗೆ ಮಾತಾಡೋದು ನಿನಗೆ ಖುಷಿ ಆಯಿತಾ? ಮಂಜುನಾಥ ಹೀಗೆ ನಡ್ಕೊಳ್ಳೋದು ಖುಷಿ ಆಯಿತಾ? ಓ ರಾಮೇಶ್ವರ ನಾನು ಹೀಗೆ ಯೋಚನೆ ಮಾಡಿದ್ದೀನಿ ಖುಷಿ ಆಯಿತಾ? ನಿನಗೆ ಮೆಚ್ಚುಗೆ ಆಯಿತಾ? ಇವತ್ತು ನಾನು ಈ ರೀತಿ ಒಬ್ಬರಿಗೆ ಹೀಗೆ ಅಂದುಬಿಟ್ಟೆ, ಅದು ನಿನಗೆ ಮೆಚ್ಚುಗೆ ಆಯಿತಾ ಅಂತ ಪ್ರತಿ ಹಂತದಲ್ಲೂ ಭಗವಂತ ನಿನಗೆ ಮೆಚ್ಚುಗೆ ಆಯಿತಾ ಅಂತ ಮಾಡುವಂಥ ಕೆಲಸ ಇದೆಯಲ್ಲ, ಅದು ಭಗವಂತನಿಗೋಸ್ಕರ ಮಾಡೋ ಕೆಲಸ ಇದೆಯಲ್ಲ, ಅದಕ್ಕೆ ಯಜ್ಞ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಾವು ಯಜ್ಞ ಅಂತ ಅಂದುಕೊಂಡು ಮಂಜುನಾಥ ಸ್ವಾಮಿಗೋಸ್ಕರ ನಮ್ಮ ಜೀವನದ ಪ್ರತಿಯೊಂದು ಕೆಲಸ ಕಾರ್ಯ ಯೋಚನೆ ಆಲೋಚನೆ ಚಿಂತನೆ ಏನಿದೆ ಅದನ್ನೆಲ್ಲ ಮಾಡ್ತಾ ಹೋದಾಗ ಬಹುಶಃ ಮನುಷ್ಯ ತಪ್ಪು ಮಾಡೋದು ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಏಕೆಂದರೆ ಪ್ರತಿಯೊಂದು ಕೆಲಸ ಮಾಡುವಾಗ ಯೋಚನೆ ಮಾಡುವಾಗ ಆಲೋಚನೆ ಮಾಡುವಾಗ ಚಿಂತನೆ ಮಾಡುವಾಗ ನಾನು ನಿನಗೋಸ್ಕರ ಇದು ಮಾಡ್ತಾ ಇದ್ದೀನಿ, ನಿಂಗೋಸ್ಕರ ಮಾಡ್ತಾ ಇದ್ದೀನಿ, ಇದು ಯಜ್ಞ ಅಂತ ಹೇಳಿ ಮಾಡುವಾಗ ಬಹುಶಃ ಅವನು ತಪ್ಪು ಮಾಡೋದಿಲ್ಲ, ಅವನು ಕೆಟ್ಟ ಯೋಚನೆ ಮಾಡೋದಿಲ್ಲ, ಕೆಟ್ಟ ಕೆಲಸ ಮಾಡೋದಿಲ್ಲ. ಯಾಕಂದರೆ ಕೆಟ್ಟ ಯೋಚನೆ ಮಾಡಿರೋದು ಮಂಜುನಾಥನಿಗೋಸ್ಕರ ಆಗುತ್ತೆ. ಇನ್ನೊಬ್ರಿಗೆ ಮೋಸ ಮಾಡಿರೋದು ಮಂಜುನಾಥನೇ ಮೋಸ ಮಾಡ್ದಂಗೆ ಆಗುತ್ತೆ. ಇನ್ನೊಬ್ರಿಗೆ ಕೆಟ್ಟ ಭಾಷೆಯಲ್ಲಿ ಬೈದರೆ ಅದು ಮಂಜುನಾಥನೇ ಬೈದಂಗೆ ಆಗುತ್ತೆ. ಅಂದರೆ ಪ್ರತಿಯೊಂದು ಎಲ್ಲ ಮಂಜುನಾಥನಿಗೋಸ್ಕರ ರಾಮೇಶ್ವರನಿಗೋಸ್ಕರ ಮಾಡ್ತಾ ಇದ್ದರೆ ಅದು ಯಜ್ಞ ಆಗುತ್ತೆ. ಯಾವಾಗ ಮನುಷ್ಯ ಯಜ್ಞ ಅಂದ್ಕೊಂಡು ತನ್ನ ಕೆಲಸವನ್ನು ಮಾಡಿದರೆ ಬಹುಶಃ ತನ್ನ ತಾನು ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಸುಧಾರಣಾ ಕ್ರಮಕ್ಕೆ ಒಳಪಟ್ಟು ಇನ್ನಷ್ಟು ಎತ್ತರಕ್ಕೆ ಹೋಗ್ತಾನೆ ಅಂತಕ್ಕಂಥ ಚಿಂತನೆ ನಮ್ಮದು. ನೀವು ಜನರನ್ನು ಎಷ್ಟೇ ಮೆಚ್ಚಲಿಕ್ಕೆ ಪ್ರಯತ್ನ ಪಡಿ, ಎಷ್ಟೇ ಕೆಲಸವನ್ನು ಮಾಡಿ, ಪ್ರಾಮಾಣಿಕವಾಗಿ ಮಾಡಿ, ಅದರಲ್ಲಿ ತಪ್ಪನ್ನು ಹುಡುಕುವಂಥ ಕೆಲಸವನ್ನು ಮಾಡುವಂಥ ಜನಗಳೇ ಹೆಚ್ಚು. ಹಾಗಾಗಿ ನಾವು ಹೆಚ್ಚೆಚ್ಚು ಜನರನ್ನು ಮೆಚ್ಚಿಸ್ಲಿಕ್ಕಿಂತ ಜನಾರ್ದನನನ್ನು ಮೆಚ್ಚಿಸಿದ್ರೆ ಉತ್ತಮ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟೋ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಎಷ್ಟೋ ಜನ ಪ್ರೇಮಿಗಳು ಹುಡುಗ ಹುಡುಗಿಗೋಸ್ಕರ ಹುಡುಗಿ ಹುಡುಗನಿಗೋಸ್ಕರ ಅತ್ತು ಕರೆದು ಊಟ ಬಿಟ್ಟು ಎಷ್ಟೋ ದಿನ ಉಪವಾಸ ಇದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದೆಲ್ಲ ನೋಡಿದ್ದೀವಿ. ಆದರೆ ಭಗವಂತನಿಗೋಸ್ಕರ ಯಾರಾದರೂ ಯಾವತ್ತಾರು ರಾಮೇಶ್ವರನಿಗೋಸ್ಕರ ಈ ಥರ ಅತ್ತು ಕರೆದು ಊಟ ಬಿಟ್ಟು ಉಪವಾಸ ಇದ್ದು ಅವನ ಪ್ರೀತಿಗೆ ಅವನ ಒಂದು ಆಶೀರ್ವಾದಕ್ಕೋಸ್ಕರ ಅವನ ಕೃಪೆಗೋಸ್ಕರ ಅಥವಾ ಅವನ ಒಂದು ಭಕ್ತಿಗೋಸ್ಕರ ಯಾವತ್ತಾದರೂ ಯಾರಾದರೂ ಆ ರೀತಿ ಪ್ರೇಮಿಗಳಾಗಿ ಹತ್ತಿದಾರ, ಕರೆದಿದ್ದಾರ, ಕೂಗಿದಾರ? ಭಾರಿ ಕಡಿಮೆ. ಹುಡುಕಿದ್ರೆ ಕೋಟಿಗೊಬ್ಬರು ಸಿಗ್ಬೋದೇನೋ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಭಗವಂತನನ್ನು ಮೆಚ್ಚಿಸ್ಲಿಕ್ಕೆ ಹೋಗುವಂಥ ಜನ ಕಡಿಮೆ, ಜನರನ್ನು ಮೆಚ್ಚಿಸ್ಲಿಕ್ಕೆ ಹೋಗೋ ಜನವೇ ಜಾಸ್ತಿ ಆಗಿದ್ದಾರೆ. ಹಾಗಾಗಿ ದಯವಿಟ್ಟು ನಾವುಗಳು ಏನಿಲ್ಲಿ ಕೂತ್ಕೊಂಡಿದ್ದೀವಿ, ಇವತ್ತು ಉಪನ್ಯಾಸ ಕೊಡ್ತಾ ಇದ್ದೀವಲ್ಲ, ಇವತ್ತು ನಾವಾಗಲಿ ನೀವಾಗಲಿ ಯಾರೇ ಆಗಲಿ ಹೆಚ್ಚೆಚ್ಚು ಜನಗಳನ್ನು ಮೆಚ್ಚಿಸ್ಲಿಕ್ಕಿಂತ ಮಂಜುನಾಥ ಸ್ವಾಮಿಯನ್ನು ಮೆಚ್ಚಿಸುವಂಥ ಕೆಲಸಕ್ಕೆ ನಾವೆಲ್ಲ ಅಣಿಯಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ.